स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनाम। ಇಲ್ಲಿ ಮೇಡಮ್ ಅವ್ರ ಹಾ ಹೇಳ್ರಿ ಅಣ್ಣ. ಇವತ್ತು ಇದು ಡೋಸ್ ಕೊಡ್ಲಾಕ ಸ್ವಲ್ಪ ನೀವೇ ಬಂದಿರೇನ್ರಿ? ಹಾ ಯಾಕೆ ಹೇಳ್ರಿ? ಇದು ಎಕ್ಸ್ಪೈರ್ ಆಗೋದು ಇದು ಕೊಟ್ರಿ ಔಷಧ? ಅದು ಸ್ವಲ್ಪ ನೋಡಿಲ್ರಿ ಅಣ್ಣ, ಇದು ಗುಳಿಗೆ ಹಾಕ್ರಿ ಏನಾಗಲ್ಲ. ಈಗ ಔಷಧ ಆಲ್ರೆಡಿ ಹಾಕಿದೇವ್ರಿ ನಾವು. ಏನಾಗಲ್ರಿ ಅಣ್ಣ ಅದಕ್ಕೆ ಕೇಳ್ತೀನಿ ಬಿಡ್ರಿ ನಾ. ಏನ್ ಆಗಲ್ಲ ಗುರ್ತದ್ರಿ. ಎಕ್ಸ್ಪೈರ್ ಆಗೋದು ನೀವು ಇಟ್ಕೋತೀರಿ ಹೆಂಗ್ರಿ? ಸರ್ಕಾರ ಸರ್ವೆಂಟ್ ಇದ್ರಿ ನೀವು. ಗೊತ್ತದ್ರಿ ಅಣ್ಣ, ಅವ್ರು ಹಂಗೆ ಕೊಟ್ರಿ, ನಾವು ಸ್ವಲ್ಪ ಗಡಬಡ ಹಂಗೆ ತೊಗೊಂಬಂದಿವ್ರಿ. ಯಾರು ಕೊಟ್ರಿ? ಅವ್ರ ನಂಬರ್ ಕೊಡ್ರಿ ಸ್ವಲ್ಪ. ಅಲ್ಲಿ ಇದ್ರಾಗ ಕೊಟ್ಟಾರ್ರಿ, ನಾ ಹೇಳ್ತೀನಿ ತೋರಿ ಆಯ್ತಿಲ್ರಿ. ಎದ್ರಾಗ ಕೊಟ್ಟಾರ್ರಿ? ನಮ್ಮಲ್ಲಿ ಚಟೇನ ಕೊಟ್ಟಾರಿ ಅಣ್ಣ, ನೋಡಿಲ್ಲ ಅದು ನಮ್ಗೆ ಗೊತ್ತಾಗಿಲ್ರಿ ಅಣ್ಣ. ಇಲ್ರಿ ನೀವು ಡಾಕ್ಟರ್ ಇದ್ರಿ, ಮತ್ತೆ ಹಿಂಗ್ ಮಾಡಿದ್ರಿ ಹೆಂಗ್ರಿ? ಇಲ್ರಿ ನಮ್ಗೇನ್ ನಿಮ್ಮ ಮಕ್ಳ ಮೇಲೆ ಏನು ಇರೋದ್ರಿ ಅಣ್ಣ, ಹಂಗೆ ಮಕ್ಕಳ ಮೇಲೆ ಎಕ್ಸ್ಪೈರ್ ಆಗೋದು ಔಷಧ ಇಡ್ತೀರಿ ಅಂದ್ರೆ ನೀವು ಡಾಕ್ಟರ್ ಇದ್ರಿ ಏನಿದ್ರಿ? ಇಲ್ಲ ರೀ, ನಮ್ದು ತಪ್ಪಾಗಿದ್ರಿ ಅಣ್ಣ. ತಪ್ಪಾಗೋದು ಹೇಳ್ತಿಲ್ರಿ. ಈಗ ಏನ್ರಿ ಹುಡುಗರಿಗೆ ಏನ್ರಿ ಐತಂದ್ರಿ? ಇಲ್ರಿ ಏನಾಗಲ್ಲ ಹೇಳ್ರಿ, ಗಾಬರಿ ಆಗ್ಬೇಡ್ರಿ ಆಯ್ತಿಲ್ರಿ. ಯಾವ ಡಾಕ್ಟರ್ ಕೊಟ್ರ? ಅವ್ರ ನಂಬರ್ ಕೊಡ್ರಿ ಸ್ವಲ್ಪ. ಡಾಕ್ಟರ್ ಇಲ್ರಿ, ಡಾಕ್ಟರ್ ಕೊಡ್ತಾರ್ರಿ ನಮ್ಗೆ, ಅಲ್ಲಿ ಫಾರ್ಮಸಿಗಳು ಕೊಟ್ಟಾರ್ರಿ. ಯಾವ ಫಾರ್ಮಸಿ ಯಾರ ಮೇನ್ ಅಲ್ಲಿ ಆಫೀಸರ್ ಕೊಟ್ರಿಲ್ಲ ಅವ್ರು? ಅವ್ರ ನಂಬರ್ ಇಲ್ರಿ ನಮ್ಮ ಕಡೆ ಅಣ್ಣ. ಮತ್ ನಂಬರ್ ಇಲ್ಲ, ನೀವು ಮುಂಜಾನೆ ಡ್ಯೂಟಿ ಹೆಂಗ್ ಮಾಡ್ತೀರಿ? ಇಲ್ಲ ಮುಂಜಾನೆ ಬಂದು ಮಾತಾಡ್ತೇವ್ರಿ. ಮುಂಜಾನೆ ಏನ್ ಮಾತಾಡ್ತೀರಿ ನೀವು? ಏನ್ರ ಐತಂದ್ರ ಏನಾಗಲ್ರಿ ಅಣ್ಣ, ಹಂಗೆ ಮಾಡ್ತೀರಿ ಆಯ್ತಿಲ್ರಿ. ಹೆಂಗ್ರಿ? ಇಲ್ಲ ಏನಾಗಲ್ಲ ತೋರಿ ಅವಾಗ ಆಯ್ತಿಲ್ರಿ. ಈಗ ಔಷಧ ಹಾಕಿ ಗುಳಿಗೆ ಹಾಕ್ರಿ, ಔಷಧ ಹಾಕಿತ್ಲಂದ್ರ. ಯಾವ್ದು ಗುಳಿಗೆ ರೀ? ಪ್ಯಾರಾಸಿಟಮಲ್ ಗುಳಿಗೆ ರೀ. ನೀವು ಹೆಂಗ್ರಿ ಬೇಜವಾಬ್ದಾರಿಯಿಂದ ಹೆಂಗ್ ನಡೀತೀರಿ ನೀವು? ಇಲ್ರಿ ಅಣ್ಣ, ಅದೇ ಅಂತ ತಿಳ್ಕೊಬೇಡ್ರಿ, ನಾವು ಸ್ವಲ್ಪ ಇದು ಹಂಗೆ ಬಂದೇವ್ರಿ. ಹೆಂಗ್ರಿ? ನೀವು ಸ್ವಲ್ಪ ನೋಡು ಕರ್ತವ್ಯ ಇರ್ತದ್ರಿ ನಿಮ್ದು. ಅದೇ ಕರ್ತವ್ಯ ನಮ್ಗೆ ಗೊತ್ತದ್ರಿ ಅಣ್ಣ, ನೋಡ್ಬೇಕು ನಾವು. ನಮ್ದೇನು ಇಲ್ಲ ಅನ್ನೋಲ್ಲ, ನಮ್ದು ಏನು ಹಂಗೆ ನಾಳೆಗೆ ನೀವು ರೆಕಾರ್ಡಿಂಗ್ ಮಾಡ್ಕೊಂಡ್ರಿ, ನಾಳೆಗೆ ನಿಮ್ಮ ಆಫೀಸ್ ಬರ್ತೀವಿ ಯಾರು ಎಲ್ಲ. ನಮಸ್ಕಾರ ನಮಸ್ಕಾರ ಸರ್, ಈ ಕಡೆ ಉಂಬ್ರಾ ಸೈಡ್ದಾಗ ಅದು ಔಷಧಿಗಳು ಮಕ್ಳಿಗೆ ಏನು ಹಾಕಕ್ ಬಂದಿರಲ್ಲ ಇವತ್ತ್ರಿ. ಯಾವಾದ್ರಿ ಪೂಜಾರವ್ರ? ಇವತ್ತು ಮಕ್ಳಿಗೆ ಔಷಧ ಹಾಕ್ಲಕ್ಕ ನಿಮ್ಮ ಆಶಾಕರ್ತರು ಯಾರು ಹೋಗ್ಯಾರನ್ರಿ ಡಾಕ್ಟರ್ಗಳು? ಅದು ಇಂಜೆಕ್ಷನ್ ಮಾಡಕ್ ಹೋಗ್ತಾರಲ್ರಿ. ಹಾ, ಔಷಧ ಬಾಟ್ಲಿ. ಇವತ್ತ ಹಾ ರೀ. ಹ್ಮ್ ಮತ್ತ ಅವ್ರ ಔಷಧ ಎಲ್ಲಿ ತಂದು ಕೊಡ್ತಾರೆ? ಅವ್ರು ಬಂತಕ್ ಇದ್ದದ ಔಷಧ ಎಲ್ಲಿದ್ ಬರ್ತದ? ಗೌರ್ಮೆಂಟ್ ಏನ್ ಅವರೇ ಅಲ್ಲಿ ತಯಾರು ಮಾಡ್ತಾರ? ಅವ್ರ ಯಾಕೆ ತಯಾರು ಮಾಡಲ್ರದು? ಹಾ ರೀ, ನನಗ್ ಗೊತ್ತಿಲ್ಲ, ಅದಕ್ಕೆ ಕೇಳತ್ತೀನಿ. ಏನಾಗಿದ್ರಿ? ಆದ್ರೆ ಇಲ್ಲ, ಅದಕ್ಕೆ ಸುಮ್ ಕೇಳತ್ತೀನಿ, ನನಗ್ ಗೊತ್ತಿಲ್ಲ ಅದಕ್ಕೆ. ಏನಾಗ್ಯದ್ರಿ? ಏನ್ ಕೇಳಕತ್ರಿ? ಏನ್ ಇರ್ತದ ಹೇಳತ್ತೀನಿ ನಿಮಗೆ. ಹಾ, ಹಿಂಗೈತ್ರಿ. ಅದು ಡೇ ಡಿಬರ್ ಆಗುದದ್ರಿ. ಯಾವ್ದದ್ರಿ ಅದು? ಅದು ಯಾವ್ದು ಆದ್ರಿ ಡೇ ಡಿಬರ್ ಆಗ್ಯದ್ರಿ. ಅದು ಪೂರ್ತಿ ಅದು ಏನ ಮುಗಿದ ಡೇಟಿ ಅದ. ನಮ್ಮಲ್ಲಿ ಎಕ್ಸ್ಪೈರ್ ಆಗಿದ್ದ ಯಾವ ಇರಂಗಿಲ್ಲ. ಅದ ಯಾವ್ದ ನನಗ ಕಳ್ಸ್ರಿ ನೋಡಮಿ. ಸಾಹಿತಿ ಈಗ ಸತ್ತ ಬಳಕ ಬಾಯಿ ಬಡ್ಕೊಳ್ಕಿಂತ ಈಗ ಆಲ್ರೆಡಿ ಎಲ್ಲ ಒಟ್ಟು ಮಂದಿ ಕೊಟ್ಟರಿ ಇವತ್ತ ಡೇ ಡಿಬರ್ ಆಗುದು. ಇಲ್ಲ ಡೇಟ್ ಡಿಬರ್ ಆಗಿದ್ ನಾ ಹೇಳಕತ್ತಿದ್ದೇನ್ರಿ ಪೂಜಾರವ್ರ. ಅದು ಸಿರಪ್ ನಮ್ಮಲ್ಲಿ ಸಪ್ಲೈ ಆಗ್ಯದು, ಏನಾಗ್ಯದ ನೋಡಮ್ರಲ್ರಿ. ಈಗ ಆಗ್ಯದ್ರಿ. ಈಗ ಆಕಿ ಆ ಬಾಯಿಗೆ ಫೋನ್ ಹಚ್ಚನ ಕೊಟ್ಟಕ್ಕಿ ಬಾಯಿಗೆ ಕೊಟ್ಟು ತಪ್ಪಾಗ್ಯದ್ರಿ, ಇದು ಆಗ್ಯದ್ರಿ, ಅದು ಆಗ್ಯದ ಕತಿ ಹೇಳತ್ತಾಳ. ಆಕಿಗೆ ನಾಳೆ ಕರೆಸ್ತೀನಿ, ಬರ್ರಿ ನಾಳೆ ಮಾತಾಡೋಣ. ಇಲ್ಲ ನಾವು ಎಕ್ಸ್ಪೈರ್ ಆಗಿದ್ದು ಏನಿರ್ತ ಗೊತ್ತೇನು ಇಡಂಗಿಲ್ಲ. ಫಸ್ಟ್ ಆಫ್ ಆಲ್ ನಮ್ ದವಾಖಾನ್ಯಾಗ 2 ತಿಂಗಳ ಮೊದ್ಲೇ ಎಕ್ಸ್ಪೈರ್ ಆಗಿದ್ದು ಕಳಿಸ್ಬಿಡ್ತೇವ್ ರಿಟರ್ನ್. ಎಲ್ಲಿದ್ ಬಂದದ ಏನ್ ಬಂದದ ನೋಡೋದನ್ನ ನೋಡಿ ನಾಳೆ ಮಾತಾಡೋಮಂತದು. ಈಗ ಅದು ಇದಾಗು ಡೇಟ್ ಮುಗ್ದದ, ಈಗ ಹಾಕಿದ್ರೆ ಏನಾಗಲ್ಲ ಇಡ್ರಿ ಮಕ್ಳಿಗೆ. ಅದು ಕೇಳತ್ತೀನಿ ಸರ್. ಅದ್ ಯಾವಾಗ ಮುಗ್ದದ್ರಿ? ಮುಗಿದ್ 1 ತಿಂಗಳ ಬತ್ರಿ, 10-12 ದಿನ ಆಯ್ತು ತಿಳ್ಕೊರಿ. 10-12 ದಿನ ಅಂದ್ರೆ ಸಹಜಕ್ ಏನು ಆಗಂಗಿಲ್ಲ. 10-12 ದಿನದ್ದು ಯಾವ ಮಗುಗೂ ತೊಂದ್ರೆ ಆಗಂಗಿಲ್ಲ. ಸಹಜಕ್ 10-12 ದಿನ ಇತ್ತು ಅಂದ್ರ ನೋಡೋಮಂತದು. ಈಗ ಮುಂದದ ಏನ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೋತೀನಿ. ಅದ್ರ ಬಗ್ಗೆ ನಮ್ ಕಡೆಯಿಂದ ಸಪ್ಲೈ ಆಗ್ಯದೋ ಅಥವಾ ಎಲ್ಲಿದ್ ಹೋಗ್ಯದ ಏನ್ ಹೋಗ್ಯದ, ಅದು ಯಾರ ಎಲ್ಲಿದ್ರದು ಕೇಸ? ಅದು ಇದ್ರದ್ರಿ, ಏನಂತಾರಿ ಅಪ್ಪ, ಇಲ್ಲಿ ಉಂಬ್ರಾ ರೇವತ್ಗಾಂವ್ ದಾಟಿ ಉಂಬ್ರಾ ಸೈಡ್ದಾಗ ಎಲ್ಲಾನೇ ತಿಳ್ಕೊರಿ ನೀವು. ಉಂಬ್ರಾ ಸೈಡ್ ಎಲ್ಲಾ ಅಂದ್ರ ಸದ್ರಿ ಸಿಸ್ಟರ್ ಅತ್ತದಳ. ದಸೂರ್ ಏನ್ರಿ? ಹಾ, ದಸೂರ್. ದಸೂರ್ ಅಂದ್ರ ವ್ಯಾಕ್ಸಿನೇಷನ್ ಇವತ್ತು ದಸೂರ್ನಾಗ ಆಗ್ಯದ ನಮ್ದು. ಅದೇ ಇವತ್ತು. ಆಯ್ತು, ನಾ ಆಕಿ ನಾಳೆಗೆ ಬರ್ಲಿಕ್ಕೆ ಮಾತಾಡ್ತೀನಿ. ನಾಳೆ ಯಾಕಂದ್ರ ನಮ್ಮಲ್ಲಿ ಸಪ್ಲೈ ಹೆಂಗಂದ್ರ 2 ತಿಂಗಳ ಮೊದಲೇ ಎಕ್ಸ್ಪೈರ್ ಎಲ್ಲ ಮುಗಿಸ್ಬಿಡ್ತೀವಿ ನಾವು. ಇದು ಯಾವ ಇಟ್ಕೊಳಲ್ಲ, ಕಳಿಸ್ಬಿಡ್ತೇವೆ ರಿಟರ್ನ್. ಈಗ ಏನ್ ಆಕಿ ಎಲ್ಲಿದ್ ಕೊಟ್ಟಾಳ ಏನ್ ಕೊಟ್ಟಲ್ಲ ಒಂದ್ ಸ್ವಲ್ಪ ಕೂಲಂಕುಷ ಪರಿಶೀಲನೆ ಮಾಡ್ತೀನಿ.
ಹಾ ಸರ್. ಅದೇನ ನಾಳೆಗೆ ಎಲ್ಲೆಲ್ಲಿ ಕೊಟ್ಟಾಳಲ್ಲ ಆ ಆಶಾಗಳಿಗೆ ಹೇಳಿ ಮಗುವಿಗೆ ವಿಚಾರಣೆ ಮಾಡಕ್ ಹೇಳ್ತೀನಿ, ಮತ್ತೆ ನಮ್ಮ ಹೆಲ್ತ್ ಟೀಮಿಗೆ ಕಳಿಸ್ತೀನಿ ಒಂದು. ಈಗ ಮತ್ತೆ ಮಕ್ಕಳಿಗೆಲ್ಲ ಹಾಕ್ಯಾರಲ್ಲ ಸರ್, ಈಗ ಕುಡ್ಸ್ಯಾರ ಮಕ್ಕಳಿಗೆಲ್ಲ ಮಂದಿ ಜನ ಕೊಟ್ಟದ್ದು. ಓಕೆ ಓಕೆ, ಇಲ್ಲ ಹ್ಮ್. ಸರ್ಜಕ್ ಏನೂ ಆಗಲ್ಲ. ಒಂದ್ 10 ದಿನದ್ದು ಅಥವಾ ಒಂದ್ 5 ದಿನದಿತ್ತು ಒಂದು ಎಕ್ಸ್ಪೈರ್ ಆಗಿತ್ತು ಅಂದ್ರೆ ಸರ್ಜಕ್ ಏನೂ ಆಗಂಗಿಲ್ಲ ಮಕ್ಕಳಿಗೆ. ಅದೊಂದು ಟಾಕ್ಸಿಕ್ ಡೋಸ್ ಅಂತ ಇರ್ತದ. ಹಾ ರೀ. ಅದು ಏನಾರ ಹಂಗ ಏನಾರ ಆಗಿತ್ತು ಅಂದ್ರೆ ಅದು ಮಿತಿ ಮೀರಿ ಹಾಕಿದ್ರಂದ್ರ ಆಗಿರ್ತದ ಹಂಗ. ಒಂದ್ ವೇಳೆ ಏನಾರ ಆದ್ರೂ ಹಂಗಾದ್ರೂ ಏನಿರಲಿ ಮಕ್ಕಳಿಗೆ ಸ್ವಲ್ಪ ಏನಾರ ಇನ್ಫೆಕ್ಷನ್ ಆಗಿರ್ತಾವ. ಅಂದ್ರ ಮೈಗೆ ಗದ್ದೆ ಬಂದಂಗ ಆಗೋದು, ಒಂದು ಇದು ಬರ್ತಾವಲ್ಲ ಗುಳಿ ಟೈಪ್, ಆಗ್ಯಾವ ಈ ಸಲ ಆಗ್ಯದ, ಹಂಗೂ ಆಗ್ಯದ. ಆ ಟೈಪ್ ರಿಯಾಕ್ಷನ್ ಆಗಿತ್ತು ಅಂದ್ರೆ ಇದು ಮಾಡಮಂತದನ್ನ. ಈಗೆಲ್ಲ ಆಗ್ಯದ್ರಿ ಅಲ್ಲಿ. ನಾಳೆಗೆ ನಮ್ಮ ಹೆಲ್ತ್ ಟೀಮ್ ಕಳಿಸ್ತೀನಿ, ಹಾ ರೀ. ಅಲ್ಲಿಗೆ ಕಳಿಸಿ ಅದು ಇನ್ಸ್ಪೆಕ್ಷನ್ ಮಾಡಕ್ ಹೇಳ್ತೀನಿ. ಒಟ್ಟು ಆಕಿಂದ ಏನಾರ ತಪ್ಪಿತಸ್ಥದ್ ಕಂಡು ಬಿಡ್ತು ಅದ್ರ ಮೇಲೆ ಕ್ರಮ ಕೈಗೊಳ್ತೀನಿ ನಾನು. ಕ್ರಮ ಆಡ್ರಿ ಅವ್ರ ಮನೆಗೆ ಹೋಗ್ಬೇಕ್ರಿ. ಎಸ್ ಎಸ್ ಎಸ್, ಅವಶ್ಯವಾಗಿ ಠೀಕ್ ಅದ, ನಾ ಕ್ರಮ ಕೈಗೊಂಡು ಮೇಲಾಧಿಕಾರಿ ಸಲ್ಲಿಸ್ತೀನಿ ಅದನ್ನ. ಠೀಕ್ ಆಯ್ತು ಸರ್. ಓಕೆ ಸರ್. ಓಕೆ ರೀ ಸಾಬ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಅಣ್ಣಪ್ಪ, ಹೇಳ್ರಿ. ಅದೇನೈತ್ರಿ ಸರ್? ಅದು ಈಗ ನಮ್ಮ ಹೆಲ್ತ್ ಟೀಮಿಗೆ ಕಳಿಸಿನ್ರಲ್ಲಿ, ಹಾ ಸರ್. ಅವ್ರ ಮ್ಯಾಲ ಇದು ಬರೆಯಾಗತ್ತೀನಿ, ಮೆಮ್ಮ ಬರೋದು ಮೇಲಾಧಿಕಾರಿ ಸಲ್ಲಿಸಾಗತ್ತೀನಿ. ಅದನ್ನ ವೆರಿಫೈ ಮಾಡ್ತೀನಿ ಒಟ್ಟು. ಅದು ಹಾ ಸರ್. ಮಾಡಿ ಅದು ಹೆಲ್ತ್ ಟೀಮ್ ಆಗಿದೆ ಮಕ್ಕಳಿಗೆ ಮೊದಲೆಲ್ಲ ಯಾರ್ಯಾರು ಏನೇನ್ ಆಗ್ಯದೆಲ್ಲ ಚೆಕ್ ಮಾಡಿ ಅವ್ರಿಗೆಲ್ಲ ಬೇರೆ ಔಷಧಿ ವ್ಯವಸ್ಥೆ ಮಾಡಿಕೊಟ್ಟು ಕಳಿಸಿನಿ. ಹಾ ಸರ್. ಅವ್ರ ಮೇಲೆ ಏನದ ಮೆಮ್ಮ ಬರೋದು ಮೇಲಾಧಿಕಾರಿ ಸಲ್ಲಿಸ್ತೀನಿ. ನಾನು ಬಿಜಾಪುರಕ್ಕೆ ಹೊಂಟೀನಿ, DH ಅವ್ರಿಗೆ ಇದಕ್ಕೆ ಪ್ರತಿ ಗಮನ ತರ್ತೀನಿ ಅದನ್ನ. ಹಾ, ರೆಕಾರ್ಡಿಂಗ್ ನೋಡಿದ್ರಿಲ್ಲ ಸರ್? ನೋಡುದು ನೀವು ಕಳ್ಸಿದ್ ನೋಡಿನಿ. ಅದು ಆಕ್ಚುಲಿ ಸಿರಪ್ ಅದು ಹೊರಗ ಅವಾಗ ಪರ್ಚೇಸ್ ಮಾಡಿದ್ದದು. ಅದು ಏನ್ ತಿಳ್ಕೊಂಡ್ರ ಹಂಗೆ ಇಟ್ಕೊಂಡು ಕೊಟ್ಟರು ಮಕ್ಳಿಗೆ. ಇನ್ನ ಚಲೋ ಯಾರು ಕುಡಿಸಿಲ್ಲ, ಅದೇ ಪುಣ್ಯ ನಮಗ. ಅಂದ್ರೆ ಯೂಶುವಲಿ ಅದು 9 ತಿಂಗಳ ಐತಿ, ಏನೋ ಆಗಲ್ಲ. 99% ಹಾ ಹಾ ಹಾ. 1% ಏನೋ ಮಕ್ಳಿಗೆ ಏನೋ ರಿಯಾಕ್ಷನ್ ಆಗ್ಬೋದು ಅಷ್ಟೇ. ಅವ್ರ ಏನೋ ಆಗಿಲ್ಲ ಅಂತ ಫೋನ್ ಮಾಡಿ ಕೇಳ್ಯಾರ. ಅಂದ್ರು ಇವತ್ತು ಹೆಲ್ತ್ ಟೀಮ್ ಕಳಿಸಿ ನಮ್ದೊಂದು ಅವ್ರ ಬಲ್ಲಿ ನಿಮ್ಗೆ ಎಲ್ಲ ಸರ್ವೆ ಮಾಡತ್ ಹೇಳಿ ಹಾ ಸರ್. ಮಾಡಿ ಏನಾದ್ರು ರಿಪೋರ್ಟ್ ಕೊಡೋತ್ ಹೇಳಿ ಇವತ್ತು ಸಂಜಿನ ತನ. ನಿಮಗ್ ಬಿಡ್ಲೇನ್ರಿ ಸರ್ ಅವ್ದು ಡಬ್ಬಿ ಬಾಕ್ಸದ್ದು ಮಾತಾಡೋದು? ಹುಡುಗಿಗೆ ಎಲ್ಲ ಹಿಂಗ್ ಗದವ ಗಿದವ್ ಬಂದಾವತ್ ಹೇಳಿದ್ರ ಅವ್ರು ರಾತ್ರಿ ಮಾಡಿ. ಗದವ್ ಬಂದವತ್ತ ರಾತ್ರಿ ನಾವು ಕೇಳೋದೊಳಕ್ ಇಲ್ಲ ಅಂತಂದ್ರ ನಮ್ಮ ಇವರು CH ಕೇಳಿದ್ರತಲ್ಲಿ. ಆವಾಗ ಬಂದಿರ್ರಿ ರಾತ್ರಿ, ಮತ್ತೆ ರಾತ್ರಿ ಮಾಡಿ ಬಂದವ್ರಿ. ಮತ್ತ 10-11 ಮಾಡಿದ್ರ ಅವ್ರು. ಹೌದಾ? ನಮ್ಮವ್ರೇ ಆಗ್ಬೇಕ್ರಿ ಅವ್ರು, ನಮ್ ಬೇಗ್ರಿ. ಹಾ 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 ಹಾ. ಅದಕ್ಕೆ ಅವ್ರು ನನಗೆ ಹೇಳಿದ್ರು. ಹೇಳಂತಾಡ ಈಗ ನೀವು ಕೇಳ್ಬೇಕಂದ್ ನಿಮ್ಗೆ ಹಚ್ಚಿದ್ರಿ ಇಷ್ಟ. ಬರೋವ್ರಿ ಅದೇ ನನಗೆ ಕಳಿಸ್ರಿ ನೀವು, ನಾ ಅದೇ ಒಂದು ಜೆರಾಕ್ಸ್ ತೆಗೆದು ಹಾ ಸರ್. ಅದಕ್ಕೆ ಅಟ್ಯಾಚ್ ಮಾಡಿ, ಕಾಪಿಗೆ ಅಟ್ಯಾಚ್ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಬರೀತೀನಿ. ಅದೇನದ ಏನ್ ಅವರು ಟೀಮ್ ಕಳಿಸಿನಿ ಈಗ ಏನೇನಾಗಿದೆ ನೋಡ್ಕೊಳಕ. ಹಾ ಸರ್. ಏನಾರ ಬಾಳೆ ಇದು ಅನ್ಸಿತ್ತಂದ್ರ 124 ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ಬಿಡ್ತೀನಿ. ನೋಡ್ರಿ ಸರ್, ಅವ್ರು ಎಲ್ಲಾ ನಿಮ್ ಹೆಸರೇ ಹೇಳತ್ತಾರ. ಡಾಕ್ಟರ್ಗಳು ಕೊಟ್ಟಾರ ಅಂತ ಹೇಳ್ತಾರ, ಪರಮೇಶ್ವರ್ ಕೊಟ್ಟಾರ ಹಿಂಗ್ ಹೇಳತ್ತಾರ ಅವ್ರು. ನೀವೆಲ್ಲ ಕೇಳಿರಿ ಈಗ ಆರ್ಡರ್ ರೆಕಾರ್ಡಿಂಗ್. ಅಲ್ಲ, ಡಾಕ್ಟರ್ಗಳು ನಾವು ಕೊಟ್ಟಿರಲ್ಲ ಅದು. ಯಾಕಂದ್ರೆ ಫಾರ್ಮಸಿ ಇನ್ಚಾರ್ಜ್ ಇರ್ತಾರ, ಅವ್ರು ಇಶ್ಯೂ ಮಾಡಿರ್ತಾರ, ಅವ್ರು ಕೊಟ್ಟಿರ್ತಾರ, ಅವ್ರು ತಗೊಂಡಿರ್ತಾರ. ಏನೇ ಮಾಡೋದು ಚರ್ಚನ್ ದವಾಖಾನಿನೇ ಅಲ್ಲ ಸರ್. ಹಾ, ನಮ್ಮ ಅಲ್ಟಿಮೇಟ್ಲಿ ಬರೋ ದವಾಖಾನಿನೇ ಅಲ್ಲ ಮತ್ತೆ ಲಾಸ್ಟಿಗೆ ಎಲ್ಲ ನಮ್ಮ ಅಂಡರ್ ಬರೋವೆಲ್ಲ. ಹಾ ಮತ್ತೆ ಸರ್. ಅದಕ್ಕೆ ಅದ್ರ ಮೇಲೆ ಕ್ರಮ ತಗೋತೀನಿ ನಾ.